ಎಲ್ಲರಿಗೂ ಸ್ವಾಗತ. ಇವತ್ತು ನಾವು GISನ ಒಂದು ತುಂಬಾನೇ ಮುಖ್ಯವಾದ ವಿಷಯ ಅಂದ್ರೆ ಡೇಟಾ ಇನ್ಪುಟ್ ಮತ್ತು ಟೋಪೋಲಜಿ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. VTU ಎಕ್ಸಾಮ್ಗೆ ಓದ್ತಾ ಇರೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೊಂಡಿದೀವಿ, ಯಾಕಂದ್ರೆ ಈ ಕಾನ್ಸೆಪ್ಟ್ಗಳು ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್. ಖಂಡಿತವಾಗಿ. ನೋಡಿ, ಯಾವುದೇ GIS ಅನಾಲಿಸಿಸ್ ಸಕ್ಸೆಸ್ ಆಗ್ಬೇಕಂದ್ರೆ ಅದರ ಬೇಸ್ ಅಂದ್ರೆ ಡೇಟಾ ಅದು ಕರೆಕ್ಟ್ ಆಗಿರಬೇಕು. ಸೊ ಇವತ್ತು ನಾವು ಡೇಟಾ ಇನ್ಪುಟ್ನಲ್ಲಿ ಏನೇನು ಚಾಲೆಂಜ್ ಇದೆ, ರಾಸ್ಟರ್ ಮತ್ತು ವೆಕ್ಟರ್ ಡೇಟಾ ಹೇಗಾಗ್ತಾರೆ, ಸ್ಕ್ಯಾನಿಂಗ್ ಅಂದ್ರೇನು, ಡಿಜಿಟೈಸಿಂಗ್ ಅಂದ್ರೇನು, ಆಮೇಲೆ ಜಿಯೋ ರೆಫರೆನ್ಸಿಂಗ್, ಡೇಟಮ್, ಪ್ರೊಜೆಕ್ಷನ್ಸ್ಗಳು ಮತ್ತು ಈ ಟೋಪೋಲಜಿ ನಿಯಮಗಳು, GPS ಡೇಟಾ ಇವೆಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೆಗೆ ಈ ಡೇಟಾ ಇನ್ಪುಟ್ ಪ್ರಾಸೆಸ್ ಇದೆಯಲ್ಲ, ಇದು ಯಾಕೆ ಅಷ್ಟು ಕಷ್ಟದ್ದು ಅಂತ ಹೇಳ್ತಾರೆ, ಅಷ್ಟು ಚಾಲೆಂಜಿಂಗ್ ಯಾಕೆ? ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಒಂದು GIS ಪ್ರಾಜೆಕ್ಟ್ನ ಟೋಟಲ್ ಕಾಸ್ಟ್ನಲ್ಲಿ ಸುಮಾರು ಒಂದು 80% ಬರೀ ಡೇಟಾ ಕಲೆಕ್ಷನ್ ಮತ್ತೆ ಇನ್ಪುಟ್ಗೆ ಹೋಗ್ಬೋದು. ಓ, 80%? ಹೌದು. ಇದು ತುಂಬಾ ಟೈಮ್ ತಗೊಳುತ್ತೆ, ಶ್ರಮ ಜಾಸ್ತಿ, ಮತ್ತೆ ಆಕ್ಚುಲಿ ತಪ್ಪುಗಳು ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸರಿಯಾದ ಡೇಟಾ ಇಲ್ಲ ಅಂದ್ರೆ ಆಮೇಲೆ ಮಾಡೋ ಎಲ್ಲ ಅನಾಲಿಸಿಸ್ ಕೂಡ ತಪ್ಪಾಗತ್ತೆ. ಅದಕ್ಕೆ ಇದು ಅಷ್ಟು ಕ್ರಿಟಿಕಲ್. ಕೀಬೋರ್ಡ್ ಎಂಟ್ರಿ, ಮ್ಯಾನ್ಯುಯಲ್ ಡಿಜಿಟೈಸಿಂಗ್, ಸ್ಕ್ಯಾನಿಂಗ್ ಅಥವಾ ಈಗ ಆಲ್ರೆಡಿ ಇರೋ ಡಿಜಿಟಲ್ ಡೇಟಾ ಕನ್ವರ್ಟ್ ಮಾಡೋದು ಇವು ಮೇನ್ ವಿಧಾನಗಳು. ನೀವು ಸ್ಕ್ಯಾನಿಂಗ್ ಬಗ್ಗೆ ಹೇಳಿದ್ರಿ. ರಾಸ್ಟರ್ ಡೇಟಾ ತಗೊಳ್ಳೋಕೆ ಸ್ಕ್ಯಾನರ್ಸ್ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಮುಖ್ಯವಾದವು ಯಾವುವು? ಅವುಗಳ ಮಧ್ಯೆ ಏನು ವ್ಯತ್ಯಾಸ? ಸ್ಕ್ಯಾನರ್ಗಳೇನ್ ಮಾಡ್ತವೆ ಅಂದ್ರೆ ಹಳೆ ಪೇಪರ್ ಮ್ಯಾಪ್ಸ್ ಅಥವಾ ಏರಿಯಲ್ ಫೋಟೋಗಳನ್ನ ಡಿಜಿಟಲ್ ಇಮೇಜ್ ಆಗಿ ಕನ್ವರ್ಟ್ ಮಾಡ್ತವೆ, ಅಂದ್ರೆ ಪಿಕ್ಸಲ್ಸ್ ಆಗಿ. ಮೇನ್ ಆಗಿ 3 ಟೈಪ್ಸ್ ಇವೆ: ಫ್ಲಾಟ್ ಬೆಡ್ ಸ್ಕ್ಯಾನರ್, ರೊಟೇಟಿಂಗ್ ಡ್ರಮ್ ಮತ್ತೆ ಲಾರ್ಜ್ ಫಾರ್ಮ್ಯಾಟ್ ಫೀಡ್ ಸ್ಕ್ಯಾನರ್. ಓಕೆ. ಫ್ಲಾಟ್ ಬೆಡ್ ನಾರ್ಮಲ್ ಯೂಸ್ಗೆ ಓಕೆ, ಆದರೆ ಅಷ್ಟು ಪ್ರಿಸೈಸ್ ಇರಲ್ಲ. ರೊಟೇಟಿಂಗ್ ಡ್ರಮ್ ಇದೆಯಲ್ಲ, ಅದು ತುಂಬಾ ಅಕ್ಯುರೇಟ್, ಆದರೆ ಸ್ಲೋ ಮತ್ತೆ ಕಾಸ್ಟ್ಲಿ. ಲಾರ್ಜ್ ಫಾರ್ಮ್ಯಾಟ್ ಫೀಡ್ ಸ್ಕ್ಯಾನರ್ಗಳು ಸ್ಪೀಡ್, ಅಕ್ಯುರೆಸಿ, ಕಾಸ್ಟ್ ಎಲ್ಲದರಲ್ಲೂ ಒಂದು ಬ್ಯಾಲೆನ್ಸ್ ಕೊಡುತ್ತೆ. ಸೊ GISಗೆ ಇದೊಳ್ಳೆದು ಅಂತ ಹೇಳ್ಬೋದು. ಸರಿ. ಯಾವುದು ಬೇಕು ಅನ್ನೋದು ನಮ್ಮ ಅಕ್ಯುರೆಸಿ ರಿಕ್ವೈರ್ಮೆಂಟ್ ಮತ್ತೆ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತು. ಹಾಗಾದ್ರೆ ವೆಕ್ಟರ್ ಡೇಟಾಗೆ ಬಂದ್ರೆ ಡಿಜಿಟೈಸಿಂಗ್ ಬಗ್ಗೆ ಹೇಳಿ. ಅದರಲ್ಲಿ ಹೆಡ್ಸ್ ಅಪ್, ಹೆಡ್ಸ್ ಡೌನ್ ಅಂತ 2 ಮೆಥಡ್ ಇದೆಯಲ್ಲ? ಹೌದು. ಡಿಜಿಟೈಸಿಂಗ್ ಅಂದ್ರೆ ಬೇಸಿಕ್ಲಿ ಮ್ಯಾಪ್ ಮೇಲಿರೋ ಫೀಚರ್ಸ್, ಈಗ ರೋಡು, ಬಿಲ್ಡಿಂಗ್, ಬಾರ್ಡರ್ ಇರ್ಬೋದು, ಅದನ್ನ ಪಾಯಿಂಟ್ಸ್, ಲೈನ್ಸ್ ಅಥವಾ ಪಾಲಿಗಾನ್ಸ್ ಆಗಿ ಅಂದ್ರೆ ವೆಕ್ಟರ್ ಡೇಟಾ ಆಗಿ ಕನ್ವರ್ಟ್ ಮಾಡೋ ಪ್ರಾಸೆಸ್. ಹೆಡ್ಸ್ ಡೌನ್ ಅನ್ನೋದು ಹಳೆ ಮೆಥಡ್. ಒಂದು ಡಿಜಿಟೈಸಿಂಗ್ ಟೇಬಲ್ ಮೇಲೆ ಮ್ಯಾಪ್ ಇಟ್ಟು ಪಕ್ ಅಂತ ಒಂದು ಡಿವೈಸಿಂದ ಟ್ರೇಸ್ ಮಾಡೋದು. ಹೆಡ್ಸ್ ಅಪ್ ಈಗ ಜಾಸ್ತಿ ಯೂಸ್ ಮಾಡೋದು. ಇದು ಮಾಡರ್ನ್. ಸ್ಕ್ಯಾನ್ ಮಾಡಿದ ಮ್ಯಾಪ್ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಕಾಣುತ್ತೆ, ಅದನ್ನ ನೋಡ್ಕೊಂಡು ಮೌಸಿಂದ ಫೀಚರ್ಸ್ನ ಡ್ರಾ ಮಾಡೋದು. ಇದು ಸುಲಭ ಇರ್ಬಹುದಲ್ಲ? ಹೌದು, ಇದು ಹೆಚ್ಚು ಅಕ್ಯುರೇಟ್ ಕೂಡ ಮತ್ತೆ ಈಸಿನೂ ಹೌದು. ಇದರಲ್ಲಿ ಪಾಯಿಂಟ್ ಮೋಡಲ್ಲಿ ಅಂದ್ರೆ ಒಂದೊಂದೇ ಪಾಯಿಂಟ್ ಕ್ಲಿಕ್ ಮಾಡ್ತಾ ಹೋಗೋದು, ಅಥವಾ ಸ್ಟ್ರೀಮ್ ಮೋಡಲ್ಲಿ ಅಂದ್ರೆ ಕರ್ಸರ್ ಮೂವ್ ಮಾಡಿದ ಹಾಗೆ ಪಾಯಿಂಟ್ಸ್ ರೆಕಾರ್ಡ್ ಆಗೋ ಹಾಗೆ ಮಾಡಬಹುದು. ಓಕೆ. ಈಗ ನಾವು ಡೇಟಾ ಡಿಜಿಟೈಸ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಅದು ನಿಜವಾಗ್ಲೂ ಭೂಮಿ ಮೇಲೆ ಸರಿಯಾದ ಜಾಗದಲ್ಲೇ ಕೂರುತ್ತೆ ಅಂತ ಹೇಗ್ ಗ್ಯಾರಂಟಿ? ಇಲ್ಲಿ ಜಿಯೋ ರೆಫರೆನ್ಸಿಂಗ್, ಡೇಟಮ್, ಪ್ರೊಜೆಕ್ಷನ್ ಎಲ್ಲ ಬರುತ್ತಲ್ಲ, ಇವು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಹೌದು, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಜಿಯೋ ರೆಫರೆನ್ಸಿಂಗ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಕ್ರಿಯೇಟ್ ಮಾಡಿದ ಡಿಜಿಟಲ್ ಮ್ಯಾಪ್ಗೆ ಅಥವಾ ಇಮೇಜ್ಗೆ ರಿಯಲ್ ವರ್ಲ್ಡ್ ಕೋಆರ್ಡಿನೇಟ್ ಸಿಸ್ಟಮ್ನ ಅಸೈನ್ ಮಾಡೋದು, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ತರ. ಸರಿ. ಇದಕ್ಕೋಸ್ಕರ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್, GCPs ಅಂತ ಯೂಸ್ ಮಾಡ್ತೀವಿ. ಅಂದ್ರೆ ಮ್ಯಾಪ್ನಲ್ಲೂ ಕಾಣೋ ಮತ್ತೆ ಭೂಮಿ ಮೇಲೂ ಅದರ ನಿಖರವಾದ ಲೊಕೇಶನ್ ಗೊತ್ತಿರೋ ಜಾಗಗಳು. ಓಕೆ, GCPs. ಇನ್ನು ಡೇಟಮ್ ಅನ್ನೋದು ಭೂಮಿದು ನಿಜವಾದ ಶೇಪ್ ಇದೆಯಲ್ಲ, ಅದು ಸ್ವಲ್ಪ ಅಸಮ. ಅದನ್ನ ಜಿಯೋಯಿಡ್ ಅಂತಾರೆ. ನಮ್ಮ ಮ್ಯಾಥಮ್ಯಾಟಿಕಲ್ ಮಾಡೆಲ್ ಎಲಿಪ್ಸಾಯ್ಡ್. ಇವೆರಡನ್ನೂ ಮ್ಯಾಚ್ ಮಾಡೋಕೆ ಒಂದು ರೆಫರೆನ್ಸ್ ಫ್ರೇಮ್ವರ್ಕ್. WGS 84 ಅನ್ನೋದು ಒಂದು ಫೇಮಸ್ ಗ್ಲೋಬಲ್ ಡೇಟಮ್. ಪ್ರೊಜೆಕ್ಷನ್ ಅಂದ್ರೆ ಭೂಮಿ ಗೋಲ ಇದೆಯಲ್ಲ, 3D, ಅದನ್ನ ಫ್ಲಾಟ್ ಪೇಪರ್ ಮೇಲೆ ಅಂದ್ರೆ 2D ಮ್ಯಾಪ್ ಆಗಿ ತೋರ್ಸೋಕೆ ಯೂಸ್ ಮಾಡೋ ಮ್ಯಾಥಮ್ಯಾಟಿಕಲ್ ಮೆಥಡ್. 3Dಯಿಂದ 2Dಗೆ ತರೋದು. ಹೌದು, ಯಾಕಂದ್ರೆ 2D ಮ್ಯಾಪ್ ಮೇಲೆ ಅಳತೆ ಮಾಡೋದು ಸುಲಭ ಅಲ್ವಾ? ಏರಿಯಾ, ಡಿಸ್ಟೆನ್ಸ್ ಎಲ್ಲ. ಯಾವ ಪರ್ಪಸ್ಗೆ ಮ್ಯಾಪ್ ಯೂಸ್ ಮಾಡ್ತಿದ್ದೀವಿ ಅನ್ನೋದರ ಮೇಲೆ ಸರಿಯಾದ ಪ್ರೊಜೆಕ್ಷನ್ ಚೂಸ್ ಮಾಡಬೇಕು. ಒಂದೊಂದು ಪ್ರೊಜೆಕ್ಷನ್ ಒಂದೊಂದು ಪ್ರಾಪರ್ಟಿನ ಸರಿಯಾಗಿ ತೋರಿಸುತ್ತೆ. ಏರಿಯಾ, ಶೇಪ್, ಡಿಸ್ಟೆನ್ಸ್, ಡೈರೆಕ್ಷನ್ ಎಲ್ಲವನ್ನೂ ಒಂದೇ ಸಲ ಅಲ್ಲ.
ಇದು ನಿಜಕ್ಕೂ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸುತ್ತೆ. ಆಯ್ತು, ಮುಂದೆ ಹೋಗೋಣ. ಟೋಪಾಲಜಿ ಬಗ್ಗೆ ಹೇಳಿ. GISನಲ್ಲಿ ಇದು ಯಾಕೆ ಅಷ್ಟು ಮುಖ್ಯ? ಟೋಪಾಲಜಿ ಅಂದ್ರೆ ಬರೀ ಫೀಚರ್ಸ್ ಶೇಪ್ ಬಗ್ಗೆ ಅಲ್ಲ, ಆ ಫೀಚರ್ಸ್ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ, ಹೇಗೆ ಸ್ಪೇಸ್ ಶೇರ್ ಮಾಡ್ಕೊಂಡಿದೆ ಅನ್ನೋ ರಿಲೇಷನ್ಶಿಪ್ಸ್ ಬಗ್ಗೆ ಹೇಳೋ ರೂಲ್ಸ್ ಸೆಟ್ ಇದು. ರಿಲೇಶನ್ಶಿಪ್ಸ್ ಹೇಗೆ? ಮುಖ್ಯವಾಗಿ 3 ತರಹದ ರಿಲೇಷನ್ಶಿಪ್ಸ್. ಅಡ್ಜಸೆನ್ಸಿ ಅಂದ್ರೆ ಪಕ್ಕ ಇರೋದು, ಬಾರ್ಡರ್ ಶೇರ್ ಮಾಡ್ಕೊಳ್ಳೋದು. ಕನೆಕ್ಟಿವಿಟಿ ಅಂದ್ರೆ ರೋಡ್ಗಳು ಅಥವಾ ನದಿಗಳು ಹೇಗೆ ಜಾಯಿನ್ ಆಗುತ್ತೆ ಅನ್ನೋದು. ಮತ್ತೆ ಕಂಟೈನ್ಮೆಂಟ್ ಅಂದ್ರೆ ಒಂದು ಪಾಯಿಂಟ್ ಒಂದು ಏರಿಯಾ ಒಳಗಡೆ ಇದೆಯಾ ಇಲ್ವಾ ಅನ್ನೋದು. ಓಕೆ. ಈ ರೂಲ್ಸ್ ಯಾಕೆ ಬೇಕು ಅಂದ್ರೆ ಡೇಟಾ ಕ್ವಾಲಿಟಿ ಚೆನ್ನಾಗಿಡೋಕೆ. ಈಗ ಉದಾಹರಣೆಗೆ 2 ಜಮೀನಿನ ಪಾಲಿಗಾನ್ ಮಧ್ಯೆ ಸಣ್ಣ ಗ್ಯಾಪ್ ಇದ್ರೆ ಅಥವಾ ಒಂದು ಇನ್ನೊಂದರ ಮೇಲೆ ಸ್ವಲ್ಪ ಓವರ್ಲ್ಯಾಪ್ ಆದ್ರೆ ಟೋಪೋಲಾಜಿ ರೂಲ್ಸ್ ಇದನ್ನ ಎರರ್ ಅಂತ ತೋರಿಸುತ್ತೆ. ಎರರ್ ಡಿಟೆಕ್ಷನ್. ಹೌದು. ಈ ಓವರ್ಶೂಟ್ ಅಂಡರ್ಶೂಟ್ ಅಂತಾರಲ್ಲ, ಈ ತರಹದ ಎರರ್ಸ್ ಇದ್ರೆ ನಾವು ನೆಟ್ವರ್ಕ್ ಅನಾಲಿಸಿಸ್ ಮಾಡಬೇಕಾದ್ರೆ ಅಥವಾ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ರಿಸಲ್ಟ್ ಪೂರ್ತಿ ತಪ್ಪಾಗುತ್ತೆ. ಸೊ ಡೇಟಾ ಇಂಟೆಗ್ರಿಟಿ ಅಂದ್ರೆ ಡೇಟಾ ಸಮಗ್ರತೆ ಕಾಪಾಡೋಕೆ ಮತ್ತೆ ಸರಿಯಾದ ಅನಾಲಿಸಿಸ್ ಮಾಡೋಕೆ ಟೋಪಾಲಜಿ ಬೇಕೇ ಬೇಕು. ಅಂದ್ರೆ ಟೋಪಾಲಜಿ ಡೇಟಾದ ಲಾಜಿಕ್ನ ಚೆಕ್ ಮಾಡುತ್ತೆ. ಸರಿ. ಕೊನೆಯದಾಗಿ ಈ ಸ್ಪೇಷಿಯಲ್ ಡೇಟಾ ಏನಿದೆ ಅದಕ್ಕೆ ಆಟ್ರಿಬ್ಯೂಟ್ ಡೇಟಾ ಅಂದ್ರೆ ಅದರ ಗುಣಲಕ್ಷಣಗಳನ್ನ ಹೇಗೆ ಲಿಂಕ್ ಮಾಡ್ತಾರೆ, ಮತ್ತೆ GPS ಬಗ್ಗೆ ಸ್ವಲ್ಪ ಹೇಳಿ. ಹೌದು ನೋಡಿ, GISನಲ್ಲಿ ಪ್ರತಿ ಸ್ಪೇಷಿಯಲ್ ಫೀಚರ್ ಒಂದು ಡಿಸ್ಟ್ರಿಕ್ಟ್ ಬೌಂಡ್ರಿ ಇರಬಹುದು. ಅದಕ್ಕೆ ಒಂದು ಯುನೀಕ್ ಐಡಿ ಕೊಟ್ಟಿರ್ತಾರೆ, ಒಂದು ಗುರುತಿನ ಸಂಖ್ಯೆ. ಓಕೆ, ಯುನೀಕ್ ಐಡಿ. ಆ ಐಡಿ ಯೂಸ್ ಮಾಡಿಕೊಂಡು ಆ ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟ ಬೇರೆ ಇನ್ಫಾರ್ಮೇಷನ್ ಅಂದ್ರೆ ಆಟ್ರಿಬ್ಯೂಟ್ ಡೇಟಾ, ಉದಾಹರಣೆಗೆ ಅದರ ಜನಸಂಖ್ಯೆ ಎಷ್ಟು, ಏರಿಯಾ ಎಷ್ಟು, ಇದನ್ನೆಲ್ಲ ಒಂದು ಸಪರೇಟ್ ಟೇಬಲ್ನಲ್ಲಿಟ್ಟು ಲಿಂಕ್ ಮಾಡ್ತಾರೆ. ಈ ಆಟ್ರಿಬ್ಯೂಟ್ ಡೇಟಾ ಬೇರೆ ಡೇಟಾಬೇಸ್ ಸಿಸ್ಟಮ್ಸ್, ಈಗ SQL ಸರ್ವರ್ ತರಹದ RDBMS ಇಂದ ಕೂಡ ತಂದು ಲಿಂಕ್ ಮಾಡಬಹುದು. ಸರಿ. ಇನ್ನು GPS ಅಂದ್ರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಇದು ಸ್ಯಾಟಲೈಟ್ ಬೇಸ್ಡ್ ಸಿಸ್ಟಮ್. ಭೂಮಿ ಮೇಲೆ ಯಾವುದೇ ವಸ್ತು ಎಲ್ಲಿದೆ ಅಂತ ಅದರ ಕರೆಕ್ಟ್ ಲ್ಯಾಟಿಟ್ಯೂಡ್, ಲಾಂಜಿಟ್ಯೂಡ್, ಆಲ್ಟಿಟ್ಯೂಡ್ ಇದನ್ನೆಲ್ಲ ರಿಯಲ್ ಟೈಮಲ್ಲಿ ಕೊಡುತ್ತೆ. ಇದಕ್ಕೆ ಮಿನಿಮಮ್ ಒಂದು 4 ಸ್ಯಾಟಲೈಟಿಂದ ಸಿಗ್ನಲ್ಸ್ ರಿಸೀವ್ ಮಾಡಿಕೊಂಡು ಟ್ರೈಲ್ಯಾಟ್ರೇಷನ್ ಅನ್ನೋ ಪ್ರಾಸೆಸ್ಸಿಂದ ಲೊಕೇಶನ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಓ, ಟ್ರೈಲ್ಯಾಟ್ರೇಷನ್. ಹೌದು. ಫೀಲ್ಡಿಗೆ ಹೋಗಿ ಡೇಟಾ ಕಲೆಕ್ಟ್ ಮಾಡಕ್ಕೆ, ಸರ್ವೆ ಮಾಡಕ್ಕೆ, ಹೀಗೆ ತುಂಬಾ ಕಡೆ GPS ಯೂಸ್ ಆಗುತ್ತೆ. ತುಂಬಾನೇ ಚೆನ್ನಾಗಿ ವಿವರಿಸಿದ್ರಿ. ಡೇಟಾ ಇನ್ಪುಟ್ನ ಕಷ್ಟಗಳಿಂದ ಹಿಡಿದು ಸ್ಕ್ಯಾನಿಂಗ್, ಡಿಜಿಟೈಸಿಂಗ್, ಆಮೇಲೆ ಜಿಯೋ ರೆಫರೆನ್ಸಿಂಗ್, ಡೇಟಮ್, ಪ್ರೊಜೆಕ್ಷನ್, ಟೊಪಾಲಜಿಯ ಪ್ರಾಮುಖ್ಯತೆ ಮತ್ತೆ GPS ವರೆಗೆ GISನ ಈ ಫಂಡಮೆಂಟಲ್ಸ್ ಬಗ್ಗೆ ಒಂದು ಒಳ್ಳೆ ಚಿತ್ರಣ ಸಿಕ್ತು. VTU ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಚರ್ಚೆ ಖಂಡಿತ ಯೂಸ್ ಆಗುತ್ತೆ ಅಂತ ನಂಬಿದ್ದೀನಿ. ಖಂಡಿತ. ಈ ಎಲ್ಲ ಕಾನ್ಸೆಪ್ಟ್ಗಳ ಬಗ್ಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೇನೆ GISನ ಪವರ್ಫುಲ್ ಆಗಿ ಯೂಸ್ ಮಾಡಕ್ಕೆ ಸಾಧ್ಯ. ಕೇಳುಗರು ಯೋಚನೆ ಮಾಡಕ್ಕೆ ಒಂದು ಪ್ರಶ್ನೆ ಕೊಡ್ತೀನಿ. ಈಗ ನಗರೀಕರಣ ಜಾಸ್ತಿ ಆಗ್ತಿದೆಯಲ್ಲ, ಈ ಸ್ಮಾರ್ಟ್ ಸಿಟಿಗಳ ಪ್ಲಾನಿಂಗ್ ಮತ್ತೆ ಮ್ಯಾನೇಜ್ಮೆಂಟ್ನಲ್ಲಿ ನಾವಿವತ್ತು ಚರ್ಚೆ ಮಾಡಿದ ಈ ಡೇಟಾ ಇನ್ಪುಟ್ ಟೆಕ್ನಿಕ್ಸ್, ಅಕ್ಯುರೇಟ್ ಜಿಯೋ ರೆಫರೆನ್ಸಿಂಗ್, ಸ್ಟ್ರಿಕ್ಟ್ ಟೋಪಾಲಜಿ ರೂಲ್ಸ್ ಇದೆಲ್ಲ ಮುಂದೆ ಎಷ್ಟು ಮುಖ್ಯ ಆಗ್ಬೋದು, ಹೇಗೆಲ್ಲ ಹೆಲ್ಪ್ ಮಾಡ್ಬೋದು? ಎಲ್ಲರಿಗೂ ಸ್ವಾಗತ.